Hi all, welcome back to Aradhya Economics. Today we are going to understand a very important concept in economics called externalities. So this topic is very important for second PSC exam. So they can ask question for about 4 marks. Okay. Imagine someone eats a banana and throw the peel on the road. Another person slip and fall. Who caused the problem and who suffered? ಸೊ ನಾವು ಈ ಇಮೇಜಲ್ಲಿ ನೋಡ್ತಾ ಇದ್ದೀವಿ ಏನು ಒಬ್ಬ ಪರ್ಸನ್ ಬನಾನ ತಿಂದ್ಬಿಟ್ಟು ಅದರ ಪೀಲನ್ನು ಬಿಸಾಕಿದ್ದಾನೆ. ಅದ್ರ ಮೇಲೆ ಕಾಲಿಟ್ಟು ಒಬ್ಬ ಪರ್ಸನ್ ಬಿದ್ದು ಹೋಗಿದ್ದಾನೆ. ಸೊ ಇಲ್ಲಿ ಯಾವ ಪರ್ಸನ್ಗೆ ಪ್ರಾಬ್ಲಮ್ ಆಯಿತು ಆ್ಯಂಡ್ ಯಾರು ಅವನಿಗೆ ಪ್ರಾಬ್ಲಮನ್ನು ಮಾಡಿದ್ರು. ಸೊ ನಾವು ಇದನ್ನೇ ಎಕ್ಸ್ಟರ್ನಾಲಿಟಿ ಅಂತ ಹೇಳ್ತೀವಿ. ನಮ್ಮ ಒಂದು ಕನ್ಸಪ್ಷನ್ ಫಂಕ್ಷನ್ ಆರ್ ಪ್ರೊಡಕ್ಷನ್ ಫಂಕ್ಷನ್ ಅನ್ನೋದು ಆ್ಯಕ್ಟಿವಿಟಿ ಅನ್ನೋದು ಇನ್ನೊಬ್ರಿಗೆ ಬೆನಿಫಿಟ್ ಆದರೂ ಕ್ರಿಯೇಟ್ ಮಾಡ್ಬೋದು ಆರ್ ಡಿಸ್ಅಡ್ವಾಂಟೇಜಸ್ ಮಾತ್ರ ಆಗ್ಬೋದು. ಸೊ ಇದನ್ನು ನಾವು ಎಕ್ಸ್ಟರ್ನಾಲಿಟೀಸ್ ಅಂತ ಹೇಳ್ತೀವಿ. ಸೊ ಮೀನಿಂಗನ್ನು ನೋಡೋಣ. ಆ್ಯನ್ ಎಕ್ಸ್ಟರ್ನಾಲಿಟಿ ಈಸ್ ಎ ಕಾಸ್ಟ್ ಆರ್ ಬೆನಿಫಿಟ್ ಇಂಪೋಸ್ಡ್ ಆನ್ ಥರ್ಡ್ ಪಾರ್ಟೀಸ್. ಸೊ ಅಂತ ಹೇಳಿದರೆ ಇಲ್ಲಿ ನಾವು ಯಾವುದಾದ್ರೂ ಒಂದು ಆ್ಯಕ್ಟಿವಿಟಿ ಮಾಡೋದ್ರಿಂದ ಒಂದು ಕಾಸ್ಟ್ ಆರ್ ಬೆನಿಫಿಟ್ ಆಗುವಂತಹ ಚಾನ್ಸಸ್ ಇರುತ್ತೆ, ಅದು ಮೂರನೇ ವ್ಯಕ್ತಿಗೆ. ಓಕೆ, ಇಟ್ ಅರೈಸಸ್ ಫ್ರಮ್ ಪ್ರೊಡಕ್ಷನ್ ಆರ್ ಕನ್ಸಪ್ಷನ್ ಆ್ಯಕ್ಟಿವಿಟಿ. ಸೊ ನಾವು ಮಾಡುವಂತಹ ಕನ್ಸಪ್ಷನ್ ಆ್ಯಕ್ಟಿವಿಟಿಯಿಂದ ಆದರೂ ಆಗಿರ್ಬೋದು ಆರ್ ಪ್ರೊಡಕ್ಷನ್ ಆ್ಯಕ್ಟಿವಿಟಿಯಿಂದ ಆದರೂ ಆಗಿರ್ಬೋದು. ಸೊ ಆಗ ಈ ಎಕ್ಸ್ಟರ್ನಾಲಿಟೀಸ್ಗಳು ಅರೈಸ್ ಆಗುತ್ತೆ. ಸೊ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ ಅಂತ ಹೇಳಿದ್ರೆ ಒಂದು ಪ್ರೊಡಕ್ಷನ್ ಯೂನಿಟ್ ಏನಿದೆ ಪ್ರೊಡಕ್ಷನ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ತಾ ಇರುತ್ತೆ. ಆ್ಯಕ್ಟಿವಿಟೀಸ್ ಮಾಡಿದಾಗ ಆಗೋವಂಥ ಪಲ್ಯೂಷನನ್ನು ನಾವು ನೆಗೆಟಿವ್ ಎಕ್ಸ್ಟರ್ನಾಲಿಟಿ ಅಂತ ಹೇಳ್ಬೋದು. ಓಕೆ, ದ ಕಾಸ್ಟ್ ಆರ್ ಬೆನಿಫಿಟ್ ಈಸ್ ನಾಟ್ ಮೆಷರ್ಡ್ ಇನ್ ಟರ್ಮ್ಸ್ ಆಫ್ ಮನಿ. ಸೊ ಈ ರೀತಿ ಆಗುವಂತಹ ಬೆನಿಫಿಟ್ ಆಗಲಿ ಈ ರೀತಿ ಆಗುವಂತಹ ಕಾಸ್ಟ್ ಆಗಲಿ ನಾವು ಮನಿಯಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗಲ್ಲ. ಸೊ ಅವನೀಗ ಬಿದ್ದ ಬಾಳೆಹಣ್ಣಿನ ಸಿಪ್ಪೆ ಮೇಲೆ ಕಾಲಿಟ್ಟು, ಬಟ್ ಆ ನೋವೇನಿದೆ ಅದನ್ನು ನಾವು ಮನಿಯಲ್ಲಿ ಮೆಷರ್ ಮಾಡೋದಕ್ಕೆ ಆಗೋದಿಲ್ಲ. ಹೆನ್ಸ್ ಇಟ್ ಈಸ್ ನಾಟ್ ಇನ್ಕ್ಲೂಡ್ ಇನ್ ಮಾರ್ಕೆಟ್ ಟ್ರಾನ್ಸಾಕ್ಷನ್. ಸೊ ಅಗೇನ್ ನಾವು ಇದನ್ನು ಮಾರ್ಕೆಟ್ ಟ್ರಾನ್ಸಾಕ್ಷನಲ್ಲಿ ಇನ್ಕ್ಲೂಡ್ ಮಾಡೋದಕ್ಕೂ ಆಗೋದಿಲ್ಲ. ಸೊ ಇದನ್ನು ನಾವು ಎಕ್ಸ್ಟರ್ನಾಲಿಟಿ ಅಂತ ಹೇಳ್ತೀವಿ. Definition: externality refers to benefit or harm caused by a firm or an individual for which no payment is made or penalty imposed. So ಇಲ್ಲಿ ಎಕ್ಸ್ಟರ್ನಾಲಿಟಿ ರೆಫರ್ಸ್ ಟು ಅ ಬೆನಿಫಿಟ್ ಆರ್ ಆರ್ಮ್ಸ್. ಸೊ ಬೆನಿಫಿಟ್ ಆದರೂ ಆಗಿರ್ಬೋದು ಅಥವಾ ಒಂದು ತೊಂದರೆ ಆದರೂ ಆಗಿರ್ಬೋದು, ಯಾರಿಂದ ಕ್ರಿಯೇಟ್ ಆಗ್ತಾ ಇದೆ, ಒಂದು ಫರ್ಮ್, ಒಂದು ಪ್ರೊಡಕ್ಷನ್ ಯೂನಿಟ್, ಒಂದು ಫ್ಯಾಕ್ಟರಿ ಅಥವಾ ಒಂದು ಕಂಪ್ನಿ, ಸೊ ಅದರಿಂದ ಕ್ರಿಯೇಟ್ ಆಗ್ತಾ ಇರ್ಬೋದು ಆರ್ ಆ್ಯನ್ ಇಂಡಿವಿಜುವಲ್, ಒಬ್ಬ ಪರ್ಸನಿಂದ ಇದು ಕ್ರಿಯೇಟ್ ಆಗ್ತಾ ಇರ್ಬೋದು. ಸೊ ಫಾರ್ ವಿಚ್ ನೋ ಪೇಮೆಂಟ್ ಈಸ್ ಮೇಡ್. ಸೊ ಇಲ್ಲಿ ಬೆನಿಫಿಟ್ ಆಯಿತು ಅಂದಿದ ತಕ್ಷಣ ಅವ್ರಿಗೆ ಯಾರು ಥರ್ಡ್ ಪಾರ್ಟಿಗೆ ಒಂದು ಬೆನಿಫಿಟ್ ಆಗಿರುತ್ತೆ, ಆ ಪಾರ್ಟಿಗೆ ಅವ್ರಿಗೆ ಏನೋ ಎಕ್ಸ್ಟ್ರಾ ಪೇಮೆಂಟನ್ನು ಮಾಡೋದಿಲ್ಲ. ಹಾಗೆ ಪೆನಾಲಿಟಿ, ಅವನಿಗೇನೋ ತೊಂದರೆ ಆಯಿತು ಅಂತ ಅವ್ರಿಗೆ ಪೆನಾಲಿಟಿನೂ ಕೊಡೋಕ್ಕಾಗೋದಿಲ್ಲ. ಸೊ ಇದನ್ನು ನಾವು ಎಕ್ಸ್ಟರ್ನಾಲಿಟಿ ಅಂತ ಹೇಳ್ತೀವಿ. ಡು ನಾಟ್ ಹ್ಯಾವ್ ಅ ಮಾರ್ಕೆಟ್. ಇದನ್ನು ನಾವು ಮಾರೋದಕ್ಕೂ ಆಗಲ್ಲ ಆ್ಯಂಡ್ ತೊಗೊಳ್ಳೋದಕ್ಕೂ ಆಗಲ್ಲ. ಹೆನ್ಸ್ ದೇ ಕೆ ನಾಟ್ ಬ್ರಾಟ್ ಆ್ಯಂಡ್ ಸೋಲ್ಡ್. ಸೊ ಇದಕ್ಕೆ ಮಾರ್ಕೆಟ್ ಅನ್ನೋದು ಇರೋಲ್ಲ, ಏನೋ ಒಂದು ಬೆನಿಫಿಟನ್ನು ನಾವು ಮಾರೋದಕ್ಕೂ ಆಗಲ್ಲ, ಅದನ್ನು ನಾವು ಬ್ರಾಟ್ ಅಂದರೆ ತೊಗೊಳ್ಳೋದಕ್ಕೂ ಆಗೋದಿಲ್ಲ. ಸೊ ಇದನ್ನು ನಾವು ಎಕ್ಸ್ಟರ್ನಾಲಿಟಿ ಅಂತ ಹೇಳ್ತೀವಿ. ಸೊ ನನಗೆ ಈ ಎಕ್ಸ್ಟರ್ನಾಲಿಟಿ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಅಂದರೆ ಎಕ್ಸ್ಟರ್ನಾಲಿಟಿ ಅಂದರೆ ನಮ್ಮ ಒಂದು ಆ್ಯಕ್ಟಿವಿಟಿ, ಅದು ಫರ್ಮ್ದಾದರೂ ಆ್ಯಕ್ಟಿವಿಟಿ ಆಗಿರ್ಬೋದು ಅಥವಾ ಒಂದು ಇಂಡಿವಿಜುವಲ್ ಆದರೂ ಆ್ಯಕ್ಟಿವಿಟಿ ಆಗಿರ್ಬೋದು, ನಾವು ಮಾಡೋ ಒಂದು ಆ್ಯಕ್ಟಿವಿಟಿಯಿಂದ ಇನ್ನೊಬ್ಬ ಪರ್ಸನ್ಗೆ, ಯಾರೋ ಥರ್ಡ್ ಪಾರ್ಟಿಗೆ ಪ್ರಾಬ್ಲಮ್ ಆಗೋದು ಅಥವಾ ಬೆನಿಫಿಟ್ ಆಗೋದೇ ಎಕ್ಸ್ಟರ್ನಾಲಿಟಿ ಆಗಿರುತ್ತೆ. ಸೊ ದೇರ್ ಆರ್ two types of externalities. The first one is ಪಾಸಿಟಿವ್ ಎಕ್ಸ್ಟರ್ನಾಲಿಟಿ ಆ್ಯಂಡ್ ನೆಗೆಟಿವ್ ಎಕ್ಸ್ಟರ್ನಾಲಿಟಿ. ಸೊ ಇಲ್ಲಿ ಪಾಸಿಟಿವ್ ಎಕ್ಸ್ಟರ್ನಾಲಿಟಿ, ಇಲ್ಲಿ ನೀವು ನೋಡುವುದು ಪಿಕ್ಚರಲ್ಲಿ ಒಂದು ಕಿಡ್ಸ್ ಏನು ಮಾಡ್ತಾ ಇದ್ದಾರೆ, 2 ಕಿಡ್ಸು ಒಂದು ಪ್ಲ್ಯಾಂಟನ್ನು ಹುಳ್ತಾರೆ, ಅಂದರೆ ಅದನ್ನು ಪ್ಲ್ಯಾಂಟಿಂಗ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಏನಾಗುತ್ತೆ, ಎನ್ವೈರನ್ಮೆಂಟಲ್ಲಿ ನಮಗೆ ಪೊಲ್ಯೂಷನನ್ನು ತಡೆಗಟ್ಟುತ್ತೆ. ಸೊ ಅದೇ ರೀತಿ ನೆಕ್ಸ್ಟ್ ಒಂದು ಪಿಕ್ಚರಲ್ಲಿ ನೀವು ನೋಡ್ಬೋದು ನೆಗೆಟಿವ್ ಎಕ್ಸ್ಟರ್ನಾಲಿಟಿ ಅಂದರೆ ಏನು ಅಂತ. ಸೊ ಇಲ್ಲಿ ವೇಸ್ಟ್ಗಳನ್ನು ನಾವು ಪರಿಸರಕ್ಕೆ ಡೈರೆಕ್ಟಾಗಿ ಬಿಸಾಕೋದ್ರಿಂದ ಪ್ರಾಬ್ಲಮ್ ಪರಿಸರಕ್ಕೆ ಅಂದರೆ ಎನ್ವೈರನ್ಮೆಂಟ್ಗೆ ಪ್ಲಸ್ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಹಾಗಿದ್ರೆ ಪಾಸಿಟಿವ್ ಎಕ್ಸ್ಟರ್ನಾಲಿಟಿ ಅಂದರೆ ಏನು, ಒಂದು ಎಕ್ಸಾಂಪಲನ್ನು ನೋಡೋಣ. ಎ ಕೆಮಿಕಲ್ ಫ್ಯಾಕ್ಟರಿ ಇಂಡಸ್ಟ್ರಿ
ಕೆಮಿಕಲ್ ಫರ್ಟಿಲೈಸರ್ ಇಂಡಸ್ಟ್ರಿ ಪ್ರೊಡ್ಯೂಸಸ್ ಫರ್ಟಿಲೈಸರ್ಸ್. ಸೊ ಒಂದು ಕೆಮಿಕಲ್ ಫರ್ಟಿಲೈಸರ್ಸ್ ಇಂಡಸ್ಟ್ರಿ ಏನು ಮಾಡ್ತಾ ಇದೆ, ಫರ್ಟಿಲೈಸರ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ಫರ್ಟಿಲೈಸರ್ಸ್ ಅಂತ ಹೇಳಿದ್ರೆ ರಸಗೊಬ್ಬರ ಅಂತ ಹೇಳ್ತೀವಿ. ಸೊ ರಸಗೊಬ್ಬರಗಳನ್ನು ಪ್ರೊಡಕ್ಷನ್ ಮಾಡ್ತಾ ಇದೆ. ಫರ್ಟಿಲೈಸರ್ಸ್ ಎಲ್ಪ್ಸ್ ಟು ಇನ್ಕ್ರೀಸ್ ಅಗ್ರಿಕಲ್ಚರಲ್ ಪ್ರೊಡಕ್ಷನ್. ಸೊ ಫರ್ಟಿಲೈಸರ್ಸ್ನ ನಾವು ಅಗ್ರಿಕಲ್ಚರಲ್ಲಿ ಯೂಸ್ ಮಾಡೋದ್ರಿಂದ, ಕೃಷಿಯಲ್ಲಿ ಯೂಸ್ ಮಾಡೋದ್ರಿಂದ ಅದರ ಒಂದು ಈಲ್ಡ್ ಅಂತ ಏನು ಹೇಳ್ತೀವಿ, ಅದರ ಪ್ರೊಡಕ್ಷನ್ ಅನ್ನೋದು ಹೆಚ್ಚಾಗುತ್ತೆ. ಸೊ ಒಂದು ಗೋಧಿಯನ್ನು ಪ್ರೊಡಕ್ಷನ್ ಮಾಡೋದಕ್ಕೆ ನಾವು ಫರ್ಟಿಲೈಸರ್ಸನ್ನು ಯೂಸ್ ಮಾಡಿದ್ರೆ ಹೆಚ್ಚು ಪ್ರೊಡಕ್ಷನ್ ಆಗುತ್ತೆ. ದ ಔಟ್ಪುಟ್ ಇಸ್ ಇನ್ಕ್ಲೂಡೆಡ್ ಇನ್ GDP. ಸೊ ಈ ಔಟ್ಪುಟ್ಟನ್ನು ನಾವು GDPಯಲ್ಲಿ ಕೌಂಟಿಗೆ ತಗೊಳ್ತೀವಿ. ಸೊ ದಿಸ್ ಬೆನಿಫಿಟ್ಸ್ ಟು ಸೊಸೈಟಿ ಇನ್ ಎ ಪಾಸಿಟಿವ್ ಎಕ್ಸ್ಟರ್ನಾಲಿಟಿ. ಸೊ ಇದೇನು ಬೆನಿಫಿಟ್ ಆಗ್ತಾ ಇದೆ, ಇದನ್ನು ನಾವು ಪಾಸಿಟಿವ್ ಎಕ್ಸ್ಟರ್ನಾಲಿಟಿ ಅಂತ ಹೇಳ್ತೀವಿ. ಸೊ ಇಲ್ಲಿ ನೀವು ನೋಡ್ಬೋದು, ಒಂದು ಕೆಮಿಕಲ್ ಫರ್ಟಿಲೈಸರ್ ಇಂಡಸ್ಟ್ರಿ ಇದೆ. ಸೊ ಇಂಡಸ್ಟ್ರಿ ಪ್ರೊಡ್ಯೂಸ್ ಮಾಡೋ ಒಂದು ಫರ್ಟಿಲೈಸರ್ಸನ್ನು ಯೂಸ್ ಮಾಡಿ ಇಲ್ಲಿ ಏನಂತ ಅಗ್ರಿಕಲ್ಚರನ್ನು ಮಾಡ್ತಾ ಇದ್ದಾರೆ. ಆ್ಯಂಡ್ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ನಾವು ಪಾಸಿಟಿವ್ ಎಕ್ಸ್ಟರ್ನಾಲಿಟಿ ಅಂತ ಹೇಳ್ತೀವಿ. ನೆಗೆಟಿವ್ ಎಕ್ಸ್ಟರ್ನಾಲಿಟಿ ಅಂದರೆ ಏನು? ಫರ್ಟಿಲೈಸರ್ ಇಂಡಸ್ಟ್ರಿ ಪೊಲ್ಯೂಟ್ಸ್ ನಿಯರ್ ಬೈ ರಿವರ್ಸ್. ಸೊ ಅಲ್ಲಿರುವಂತಹ ರಿವರ್ಸ್ಗಳನ್ನು ಅಥವಾ ವಾಟರ್ ಬಾಡಿಯನ್ನು ಆ್ಯಂಡ್ ಏರ್ ಪೊಲ್ಯೂಷನನ್ನು ಈ ಫರ್ಟಿಲೈಸರ್ ಇಂಡಸ್ಟ್ರಿ ಮಾಡ್ತಾ ಹೋಗುತ್ತೆ. ಸೊ ಇದರಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ? ಪೊಲ್ಯೂಷನ್ ಕಾಸಸ್ ಹೆಲ್ತ್ ಪ್ರಾಬ್ಲಮ್ಸ್ ಇನ್ ಪೀಪಲ್. ಸೊ ಆ ಒಂದು ರೀಜನಲ್ಲಿ ಇರುವಂತಹ ಪೀಪಲ್ಸ್ ಈ ಪೊಲ್ಯೂಟೆಡ್ ಏರನ್ನು ಇನ್ಹೇಲ್ ಮಾಡೋದ್ರಿಂದ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ಸ್ಗಳು ಆಗುತ್ತೆ. ಆ್ಯಂಡ್ ಅದೇ ಕೆಮಿಕಲ್ಸ್ ನೀರಿಗೆ ಸೇರೋದ್ರಿಂದ, ವಾಟರ್ ಬಾಡೀಸ್ಗೆ ಸೇರೋದ್ರಿಂದ, ಅದೇ ನೀರನ್ನು ಅವರು ಕನ್ಸಪ್ಷನ್ ಮಾಡೋದ್ರಿಂದ ಹೆಲ್ತ್ ಪ್ರಾಬ್ಲಮ್ಸ್ಗಳು ಆಗುತ್ತೆ. ಸೊ ಫಸ್ಟ್ ಪ್ರಾಬ್ಲಮ್ ಡೆತ್ ಆಫ್ ಫಿಶ್ ಆ್ಯಂಡ್ ಅಕ್ವೆಟಿಕ್ ಲೈಫ್. ಸೊ ಅಗೈನ್ ಈ ಪೊಲ್ಯೂಟೆಡ್ ನೀರನ್ನು ಅವರು ರಿವರ್ಸ್ಗೆ ಬಿಡೋದ್ರಿಂದ ಅಲ್ಲಿರುವಂತಹ ಫಿಶಸ್ ಆಗಿರ್ಬೋದು, ಅಕ್ವೆಟಿಕ್ ಲೈಫ್ ಆಗಿರ್ಬೋದು, ಅಲ್ಲೂ ಸಹ ಹಾಳಾಗುತ್ತೆ. ಲಾಸಸ್ ಆಫ್ ಲೈವ್ಲಿಹುಡ್ ಟು ಫಿಶರ್ಮ್ಯಾನ್. ಸೊ ಫಿಶರ್ಮ್ಯಾನ್ ಏನು, ಫಿಶನ್ನೇ ನಂಬಿ ಬದುಕುವಂಥವನು. ಸೊ ಅವನಿಗೂ ಫಿಶ್ಗಳು ಸಾಯೋದ್ರಿಂದ ಅವನ ಒಂದು ಲೈಫನ್ನು ಸಹ ಹಾಳು ಅಂದರೆ ಅವನ ಲೈಫನ್ನು ನಡೆಸೋಕ್ಕಾಗದೇ ರೀತಿ ಆಗೋಗುತ್ತೆ, ಜೀವನ ನಡೆಸೋಕ್ಕಾಗದೇ ರೀತಿ ಆಗುತ್ತೆ. ಸೊ ದೀಸ್ ಆರ್ಮ್ಸ್ ಆರ್ ನೆಗೆಟಿವ್ ಎಕ್ಸ್ಟರ್ನಾಲಿಟಿ. ದ ಇಂಡಸ್ಟ್ರಿ ಡಸ್ ನಾಟ್ ಬೇರ್ ದ ಕಾಸ್ಟ್. ಸೊ ಇದಕ್ಕೆ ಅವರು ಕಾಸ್ಟನ್ನು ನೀಡ್ದಲೇ ಇರೋದನ್ನು ಅಂತ ಹೇಳಿದರೆ, ಇವಾಗ ಅವರಿಂದ ಒಂದು ಪ್ರಾಬ್ಲಮ್ ಆಗ್ತಾ ಇದೆ ಜನಗಳಿಗೆ, ಅದಕ್ಕೆ ಅವ್ರು ಏನು ರಿಟರ್ನ್ ಆಗಿ ಪೇಮೆಂಟ್ ಅಥವಾ ಪೆನಾಲ್ಟಿಯನ್ನು ಕೊಡ್ತಾ ಇಲ್ಲ. ಅರ್ಥ ಆಗ್ತಿದೆಯಾ? ಇದನ್ನು ನಾವು ನೆಗೆಟಿವ್ ಎಕ್ಸ್ಟರ್ನಾಲಿಟಿ ಅಂತ ಹೇಳ್ತೀವಿ. ಸೊ ತುಂಬ ಈಸಿ ಕಾನ್ಸೆಪ್ಟ್ ಇದು, 4 ಮಾರ್ಕ್ಸಲ್ಲಿ ಕೇಳೋವಂಥದ್ದು. ಏನು ಒಂದು ಎಕ್ಸ್ಟರ್ನಾಲಿಟಿ ಮೀನಿಂಗನ್ನು ಬರಿಬೇಕಾಗುತ್ತೆ. ಎಕ್ಸ್ಟರ್ನಾಲಿಟಿ ಮೀನಿಂಗ್ ಅಂದರೆ ಬೆನಿಫಿಟ್ಸ್ ಅಂತ ನಾವು ಬರಿಬೋದು. ಆ್ಯಂಡ್ 2 ಟೈಪ್ಸ್ ಇದೆ. ಯಾವುದ್ಯಾವುದು? ಒಂದು ಪಾಸಿಟಿವ್ ಎಕ್ಸ್ಟರ್ನಾಲಿಟಿ, ಒಂದೇ ಎಕ್ಸಾಂಪಲನ್ನು ನೀವು ಎರಡಕ್ಕೂ ಸೇರಿಸಿ ಬರಿಬೋದು. ಸೊ ಕೆಮಿಕಲ್ ಫರ್ಟಿಲೈಸರ್ ಇಂಡಸ್ಟ್ರಿ ಅಂತ ತಗೊಂಡು ಅದರಿಂದ ಏನು ಯೂಸ್ ಆಗುತ್ತೆ? ಫಾರ್ಮರ್ಸ್ಗೆ ಪ್ರೊಡಕ್ಷನ್ ಇನ್ಕ್ರೀಸ್ ಆಗುತ್ತೆ, ಔಟ್ಪುಟ್ ಇನ್ಕ್ರೀಸ್ ಆಗೋದ್ರಿಂದ GDPನೂ ಸಹ ಇನ್ಕ್ರೀಸ್ ಆಗುತ್ತೆ ಅಂತ. ಆ್ಯಂಡ್ ನೆಗೆಟಿವ್ ಎಕ್ಸ್ಟರ್ನಾಲಿಟಿ ಅದೇ ಒಂದು ಫರ್ಟಿಲೈಸರ್ ಇಂಡಸ್ಟ್ರಿ ಮಾಡೋಂಥ ಪಲ್ಯೂಟಿಂದ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ತುಂಬ ಈಸಿಯಾಗಿ ನೀವು ಬರಿಬೋದು. ಥ್ಯಾಂಕ್ ಯು.